ನಂಜನಗೂಡು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೇ ತನ್ನ ಮೂಲ ಗುರಿ ಎಂದು ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಅವರು ತಿಳಿಸಿದ್ದಾರೆ. ತಾಲೂಕಿನ 5 ಪ್ರಮುಖ ಗ್ರಾಮಗಳಲ್ಲಿ ಒಟ್ಟು 1.86 ಕೋಟಿ ವೆಚ್ಚದ ವಿವಿಧ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಇನ್ನು ಕೊಂಗಳ್ಳಿಯಲ್ಲಿ 35 ಲಕ್ಷ, ಯಲಚಗೆರೆಯಲ್ಲಿ 20 ಲಕ್ಷ, ಕುಡ್ಲಾಪುರದಲ್ಲಿ 60 ಲಕ್ಷ, ಮಲ್ಲಹಳ್ಳಿಯಲ್ಲಿ 50 ಲಕ್ಷ ಹಾಗೆ ಕವಲಂದಿಯಲ್ಲಿ 20 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೆ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನ ಸಲ್ಲಿಸಲಾಗಿತ್ತು. ಬಳಿಕ ಮಾತನಾಡಿದ ಶಾಸಕರು, ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೂ ಕೂಡ ಆದ್ಯತೆಯನ್ನ ನೀಡ್ತಾ ಇದೆ. ಇನ್ನು ವಿಪಕ್ಷಗಳ ಟೀಕೆಗೆ ತಮ್ಮ ಕೆಲಸವೇ ಉತ್ತರ ಎಂದಿದ್ದಾರೆ. ಇದೇ ವೇಳೆ ಕುಡ್ಲಾಪುರದಲ್ಲಿ ಬೋರ್ವೆಲ್ ಕೊರೆಸಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವುದಾಗಿ ಹಾಗೆ ಮಲ್ಲಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗುವುದನ್ನು ತಡೆಯೋಕೆ ತಡೆಗೋಡೆ ನಿರ್ಮಿಸುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಹಟ್ಟಿ ಮಹೇಶ್ ಅವರು, ಸಿದ್ದಶೆಟ್ಟಿ, ದಸಂಸ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್, ಮುದ್ದುಮಾದಶೆಟ್ಟಿ, ನೇರಳೆ ವೀರೇಂದ್ರ, ನಿರಂಜನ್ ಮೂರ್ತಿ ಸೇರಿದಂತೆ ಪ್ರಮುಖ ನಾಯಕರು ಹಾಗೆ ಸಾರ್ವಜನಿಕರು ಭಾಗವಹಿಸಿದರು. ನೀರು ಯಾವ ರೀತಿ ಬರ್ತದೆ ನೋಡಿಕೊಂಡು ತಮ್ಮನ್ನು ಕೂಡ ಅನುಕೂಲ ಮಾಡೋ ರೀತಿ ಖಂಡಿತವಾಗಿ ನಾವು ಕೆಲಸವನ್ನ ನಾವು ಮಾಡ್ತೇವೆ. ಬರ್ತಾ ಇದೆ ಆ ಹಂತದಲ್ಲಿ ಖಂಡಿತವಾಗಿ ತಮ್ಮ ಗ್ರಾಮಕ್ಕೆ ಹೊಸದಾಗಿ ಬೋರ್ವೆಲ್ ಕೂಡ ಈಗ ಕೊಡ್ತೇವೆ. ನಮ್ಮ ತಾಲೂಕಿನಲ್ಲಿ ಹಲವಾರು ಗ್ರಾಮಗಳಲ್ಲಿ ಈಗಾಗಲೇ ಬೋರ್ವೆಲ್ ಕೊಡಿಸಿ ಎಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಆಗದ ರೀತಿ ನಾವು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಖಂಡಿತವಾಗಿ ಇಲ್ಲೂ ಕೂಡ